ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ಸಮೀಪವಿರುವ ಏವೂರು ಗ್ರಾಮದಲ್ಲಿ ದೇಶ ಸೇವೆಗೆ ಅರ್ಪಣೆಯಾಗಿರುವ ಯುವ ಯೋಧನಿಗೆ ವಿಶೇಷ ಸ್ವಾಗತ ನೀಡಲಾಯಿತು. ಬಿಎಸ್ಎಫ್ ಭಾರತೀಯ ಸುರಕ್ಷಾ ದಳ ಯೋಧನಿಗಾಗಿ ತರಬೇತಿ ಪೂರ್ಣಗೊಳಿಸಿ ನಿನ್ನೆ ಗ್ರಾಮಕ್ಕೆ ಆಗಮಿಸಿದ ಮೊಹಮ್ಮದ್ ರಫೀಕ್ ಅವರನ್ನು ಊರಿನ ಯುವಕರು, ಗೆಳೆಯರು ಹಾಗೆ ಗ್ರಾಮಸ್ಥರು ಬೈಕ್ ರ್ಯಾಲಿಯ ಮೂಲಕ ಶ್ಲಾಘನೀಯವಾಗಿ ಬರಮಾಡಿಕೊಂಡರು. ಬೈಕ್ ರ್ಯಾಲಿ ಗ್ರಾಮವಾಸಿಗಳಿಗೆ ಉತ್ಸಾಹ ತುಂಬಿದ ಸಂದರ್ಭವಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳೊಂದಿಗೆ ರ್ಯಾಲಿ ಸಾಗಿತು. ಹಾಗೆಯೇ ರ್ಯಾಲಿ ಬಳಿಕ ಸಭಾಂಗಣದಲ್ಲಿ ಊರಿನ ಹಿರಿಯರು, ಗಣ್ಯರು ಹಾಗೆ ಸ್ನೇಹಿತರು ಯೋಧನಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಧ ಮೊಹಮ್ಮದ್ ರಫೀಕ್, ದೇಶ ಸೇವೆ ಮಾಡುವುದು ನನ್ನ ಕನಸು. ನನ್ನ ಊರಿನ ಯುವಕರು ಮತ್ತು ಯುವತಿಯರು ಕೂಡ ಮುಂದಾಗಿ ದೇಶದ ಭದ್ರತೆಗೆ ಸೈನಿಕರಾಗಬೇಕು ಎಂಬ ಆಶಯವಿದೆ. ನನಗೆ ಈ ತರಬೇತಿಯ ಬಳಿಕ ಊರಿಗೆ ಕರೆಸಿ ಈ ರೀತಿಯಾಗಿ ಗೌರವಿಸಿರುವ ಎಲ್ಲರಿಗೂ ಶರೀಫ್ ಕಲಾವಿದರು, ಆರ್ಟಿ ಕಾರ್ಯಕರ್ತರು, ಊರಿನ ಹಿರಿಯರು, ಗ್ರಾಮಸ್ಥರು ಹಾಗೆಯೇ ನನ್ನ ಸ್ನೇಹಿತರಿಗೆ ಅನಂತ ಧನ್ಯವಾದಗಳೆಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಹನುಮಂತ ದೊರೆ, ಹುಣಸಗಿ. ಊರಿಗೆ ಒಂದು ಶಾಂತಿ ಸಮೃದ್ಧಿ ಬರಲಿಕ್ಕೆ ಅವಕಾಶ ಕೊಟ್ಟಂತೆ. ಶಿಕ್ಷಣದಲ್ಲೇ ವ್ಯವಸ್ಥೆ ಬೇರೆ ಇರ್ತದೆ, ಅಶಿಕ್ಷಿತರ ತಿಳುವಳಿಕೆ ಇರಲ್ಲ, ಅದರ ಬಗ್ಗೆ ಏನು ವ್ಯತ್ಯಾಸ ಆಗಲ್ಲ. ಅದಕ್ಕೆ ನಾವೊಂದು BSF ಯೋಧರಾಗಿ ತರಬೇತಿಯನ್ನು ಮುಗಿಸಿಕೊಂಡು ಪ್ರಥಮವಾಗಿ ನಮ್ಮ ಒಂದು ಗ್ರಾಮಕ್ಕೆ ಪಾದಾರ್ಪಣೆ ಮಾಡ್ತಿರೋದು ತುಂಬ ಒಂದು ಸಂತೋಷ ಸಂಗತಿ. ಹೀಗಾಗಿ ಇಲ್ಲಿವರೆಗೂ ಈ ಒಂದು ವೀರ ಯೋಧನಿಗೆ ನಮ್ಮ ಊರಿನ ಎಲ್ಲ ಹಿರಿಯ ಗಣ್ಯಮಾನ್ಯರು, ರಾಜಕೀಯ ಧುರೀಣಿಯರು ಮತ್ತು ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಸೇರಿ ಈ ಒಂದು ವೀರ ಯೋಧನಿಗೆ ಒಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನು ಧೈರ್ಯ ಮತ್ತು ಸ್ಫೂರ್ತಿಯನ್ನು ತುಂಬಿದ್ದಕ್ಕಾಗಿ ಈ ಒಂದು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಒಂದೆರಡು ಈ ಒಂದು ಯೋಧರ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಇಚ್ಛೆಪಡುತ್ತೇನೆ. ತುಂಬ ಒಂದು